ಅದೊಂದು ಬಹಳ ದೊಡ್ಡ ನಗರ. ಅಲ್ಲೊಂದು ಬಹಳ ಅದ್ಭುತವಾದಂತಹ ಒಂದು ನಾಟಕ ನಡೆದಿತ್ತು. ಶೇಕ್ಸ್ಪಿಯರ್ನ ನಾಟಕ ಇರಬಹುದೇನು? ನಾಟಕದ ಬಗ್ಗೆ ಊರಲ್ಲಿ ಬಹಳಷ್ಟು ಚರ್ಚೆ, ಚಿಂತನೆ. ಅಲ್ಲಿನ ಅಭಿನೇತ್ರಿಗಳ ಒಂದು ಕುಶಲತೆ, ಎಲ್ಲರೂ ಮಾತಾಡ್ಕೊಳ್ಳೋರು. ಈ ಮಾತು ಬಾಯಿಂದ ಬಾಯಿಗೆ, ಕಿವಿಯಿಂದ ಕಿವಿಗೆ ಹರಡ್ತಾ 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 ಆ ಊರಲ್ಲಿರ್ತಕ್ಕಂಥ ಒಬ್ಬ ಧರ್ಮ ಗುರುವಿನ ಕಿವಿಗೂ ಕೂಡ ಬಿತ್ತಂತೆ. ಅವನಿಗೂ ಅನ್ನಿಸ್ತು, ಅರೆ ಇಷ್ಟೊಂದು ಜನ ಹೇಳ್ತಾ ಇದ್ದಾರೆ ಅಂತಂದ್ರೆ ಯಾಕೆ ನಾನು ಕೂಡ ನಾಟಕವನ್ನು ನೋಡಬಾರ್ದು. ಆದರೆ ಆ ಊರಲ್ಲಿ ಅವನಿಗೆ ಒಳ್ಳೆ ಹೆಸರಿದೆ. ಒಬ್ಬ ಧರ್ಮ ಗುರು ಒಂದು ನಾಟಕವನ್ನು ನೋಡ್ಲಿಕ್ಕೆ ಹೋಗಿದ್ದಾನೆ ಅಂತಂದ್ರೆ ಜನ ಏನು ತಿಳ್ಕೊಳ್ತಾರೆ? ಅವನ ಹೆಸರು, ಅವನ ಪ್ರಶಂಸೆ, ಅವನ ಗೌರವ, ಅವನ ವಿಶ್ವಾಸ ಎಲ್ಲವೂ ಧಕ್ಕೆ ಆಗ್ಬಿಟ್ರೆ ಹೋಗ್ಬೇಕು ಅಂತಿದೆ, ಆದ್ರೆ ಹೋಗೋದು ಹೇಗೆ? ಜನ ಏನು ತಿಳ್ಕೊಳ್ತಾರೆ? ಜನ ಏನು ಮಾತಾಡ್ತಾರೆ? ಅದಕ್ಕೆ ಅವನೊಂದು ವಿಚಾರವನ್ನು ಮಾಡಿದ. ಆ ನಾಟಕ ಕಂಪನಿಯ ಮ್ಯಾನೇಜರ್ಗೆ ಒಂದು ಪತ್ರವನ್ನು ಬರೆದ. ನಾನು ಇಂಥ ವ್ಯಕ್ತಿ, ನಿಮ್ಮ ನಾಟಕದ ಬಗ್ಗೆ ಬಹಳಷ್ಟು ನಾನು ಕೇಳಿದ್ದೇನೆ, ನನಗೂ ಕೂಡ ನಾಟಕವನ್ನು ನೋಡಬೇಕು ಅಂತ ಹೇಳಿ ಬಹಳ ಆಸೆ ಆಗಿದೆ. ಆದರೆ ಮುಖ್ಯ ದ್ವಾರದ ಮೂಲಕ ಬರಲಿಕ್ಕೆ ನನಗೆ ಕೆಲವು ಅಡಚಣೆಗಳಿವೆ. ನಮ್ಮಂಥವ್ರು ಬರಲಿಕ್ಕೆ ಏನಾದರೂ ನಿಮ್ಮಲ್ಲಿ ಹಿಂದಿನ ದ್ವಾರವೇನಾದರೂ ಇದೆಯೇ? ಆದರೆ ನಾನು ಬರೋದನ್ನು ಯಾರೂ ಕೂಡ ನೋಡಬಾರ್ದು. ಏನಾದರೂ ವ್ಯವಸ್ಥೆ ಇದ್ರೆ ದಯವಿಟ್ಟು ತಿಳಿಸಿ, ನಾನು ಕೂಡ ನಾಟಕವನ್ನು ನೋಡಲಿಕ್ಕೆ ಆಶಿಸ್ತೇನೆ. ನಾಟಕದ ಮ್ಯಾನೇಜರ್ ವಾಪಸ್ ಪತ್ರವನ್ನು ಬರೆದ. ತಾವು ನಮ್ಮ ನಾಟಕವನ್ನು ಹೊಗಳಿದ್ದು, ಅದನ್ನು ನೋಡಲಿಕ್ಕೆ ಬರ್ತೀನಿ ಅಂತ ಹೇಳಿದ್ದು ನನಗೆ ಬಹಳ ಸಂತೋಷವಾಗಿದೆ. ಖಂಡಿತ ಬನ್ನಿ. ನಿಮ್ಮಂತಹ ಅನೇಕ ಜನರು ಈ ನಾಟಕವನ್ನು ನೋಡಲಿಕ್ಕೆ ಬರ್ತಾರೆ. ನಮಗೆ ಮೊದಲಿಂದನೂ ಗೊತ್ತಿದೆ, ಮುಖ್ಯ ದ್ವಾರದಿಂದ ನಿಮಗೆಲ್ಲರಿಗೂ ಕೂಡ ಬರಲಿಕ್ಕೆ ಅಷ್ಟು ಇಷ್ಟವಾಗುವುದಿಲ್ಲ. ಅದರಿಂದ ನಾವು ಹಿಂದಿನ ದ್ವಾರವನ್ನು ಕೂಡ ಇಟ್ಟಿದ್ದೇವೆ. ನೀವು ಬರೋದು, ನೀವು ಹೋಗೋದು ಯಾವ ಜನರಿಗೂ ಕೂಡ ಗೊತ್ತಾಗೋದಿಲ್ಲ. ಆದರೆ ಒಂದೇ ಒಂದು ಸಮಸ್ಯೆ ಏನಂದ್ರೆ, ಪರಮಾತ್ಮ ಒಬ್ಬನಿಗೆ ನೀವು ಹೋಗೋದು ಬರೋದು ಗೊತ್ತಾಗುತ್ತೆ. ಅವನ ಕಣ್ಣು ತಪ್ಪಿಸಿ ನೀವು ಬರ್ಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಯಾರೂ ನೋಡಬಾರದು ಅಂತ ಹೇಳಿದ್ದೀರಿ ನೀವು, ಅದು ಒಂದು ಆಗ್ಲಿಕ್ಕಿಲ್ಲ. ಭಗವಂತ ಒಬ್ಬ ನಿಮ್ಮನ್ನ ನೋಡಿದ್ರು ನೋಡಬಹುದು. ಹಿಂದಿನ ದ್ವಾರದ ಮೂಲಕ ಜನರನ್ನ ಮೋಸ ಮಾಡಬಹುದು. ನಾವು ಬೇರೆ ಎಲ್ಲರನ್ನೂ ಕೂಡ ಮೋಸ ಮಾಡಬಹುದು. ಪರಮಾತ್ಮನನ್ನ ಮೋಸ ಮಾಡೋದಾದ್ರೆ ಹೇಗೆ ಹೇಳಿ? ಗಮನಿಸಿ, ನಮ್ಮ ಜೀವನವೇ ಇಷ್ಟು. ಜಗತ್ತಿಗೆ ತೋರಿಸುವ ನಮ್ಮ ಮುಖವಾಡವೇ ಬೇರೆ, ನಮ್ಮ ನಿಜವಾದ ಮುಖವೇ ಬೇರೆ. ಆದ್ರಿಂದಲೇ ರಾವಣನಿಗೆ ದಶಶಿರವದೆನ್ನರನು ಶತಶಿರನು ಸಾವಿರಾಸ್ಯಗಳನ್ನು ಒಂದರುಳು ಅಡಗಿಸಿಹನು. ರಾವನಿಗೇನು 10 ತಲೆಗಳು, ಮನುಷ್ಯನಿಗೆ 100 ತಲೆಗಳು.
ಒಬ್ಬ ವ್ಯಕ್ತಿ ಬೆಳಿಗ್ಗೆ ಸಿಗ್ತಾನೆ, ನಮಗೆ ನಮಸ್ಕಾರ ಅಂತ ಹೇಳ್ತಾನೆ. ಅವನ ನೋಡುವಾಗ ಬಹಳ ಖುಷಿ ಆಗುತ್ತೆ, ನಮಗೆ ಬಹಳ ಸಂತೋಷವಾಗುತ್ತೆ. ಮನಸ್ಸಿನಲ್ಲಿ ನಾವು ಅಂದುಕೊಳ್ತೀವಿ, ಅಪ್ಪ ಬೆಳಗ್ಗೆ ಬೆಳಗ್ಗೆ ಒಬ್ಬ ಒಳ್ಳೆಯ ವ್ಯಕ್ತಿಯ ದರ್ಶನ ಆಯಿತು ಅಂತ. ಆದರೆ ಒಳಗಡೆಗೆ ಏನಿದೆಯೋ ಯಾರಿಗೆ ಗೊತ್ತು? ಒಳಗಡೆ ಏನು ದುಷ್ಟತನವಿದೆ ಯಾರಿಗೆ ಗೊತ್ತು? ಹೊರಗಡೆಗೆ ನೌಕುಮುಖವನ್ನ ತೋರಿಸಿ ಒಳಗಡೆಗೆ ಮುಳ್ಳುಗಳನ್ನು ಇಟ್ಕೊಂಡ್ರೆ ಅದನ್ನ ಸರಳತೆ ಅಂತ ಹೇಳಿ ಕರೆಯೋದು. ಆದ್ರೆ ಹೇಗೆ ನೋಡೋಣ. ಈ ರೀತಿಯ ವ್ಯಕ್ತಿತ್ವ ನಮ್ಮಲ್ಲಿದ್ರೆ ಪರಮಾತ್ಮ ಕೂಡ ನಮಗೆ ಪ್ರಾಪ್ತಿಯಾಗೋದಿಲ್ಲ. ಪರಮಾತ್ಮ ನಮಗೆ ಪ್ರಾಪ್ತಿಯಾಗಬೇಕು ಇರ್ತಕ್ಕಂಥ ದಾರಿ ಒಂದೇ, ಸರಳತೆ. ಎಷ್ಟೋ ಬಾರಿ ನಾವು ಮಂದಿರಕ್ಕೆ ಹೋಗುವಾಗ ಹೊರಗಡೆಗೆ ಚಪ್ಪಲಿಯನ್ನ ಬಿಟ್ಟು ಹೋಗ್ತೇವೆ. ಚಪ್ಪಲಿಯನ್ನು ದೇವಸ್ಥಾನದ ಒಳಗಡೆ ಹಾಕೊಂಡು ಹೋದ್ರೆ ಯಾವ ಸಮಸ್ಯೆ ಕೂಡ ಏನಿಲ್ಲ. ಹೆಚ್ಚಂದ್ರೆ ಒಂದಿಷ್ಟು ಗಲೀಜಾಗ್ಬೋದು ಅಷ್ಟೇ, ಅದನ್ನ ಶುಚಿ ಮಾಡ್ಬೋದು. ಅಂತಃಕರಣದ ಒಳಗಡೆಗೆ ಯಾವ ಕೆಟ್ಟ ಕೆಟ್ಟ ವಿಚಾರಗಳು, ವಿಚಿತ್ರವಾದ ಮುಖವಾಡಗಳನ್ನು ಏನು ಹಾಕೊಂಡು ಒಳಗಡೆ ಹೋಗ್ತೀವಿ, ಅದರಿಂದ ದೇವಸ್ಥಾನ ಕೂಡ ಅಪವಿತ್ರವಾಗುತ್ತೆ. ಆದ್ರಿಂದ ಚಪ್ಪಲಿಯ ಜೊತೆ ನಮ್ಮ ಮೋಸ, ವಂಚನೆ ಏನು ಆ ಮುಖವಾಡಗಳಿವೆ, ಆ ಮುಖವಾಡಗಳನ್ನು ಕೂಡ ಹೊರಗಡೆಗೆ ಬಿಟ್ಟು ಹೋಗೋಣ. ಆವಾಗ ನಿಜವಾಗಿಯೂ ಕೂಡ ಪರಮಾತ್ಮನ ದರ್ಶನ. ಎಲ್ಲಿ ಸರಳತೆ ಇದೆ ಅಲ್ಲಿ ಪರಮಾತ್ಮನ ದರ್ಶನ.